ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೂಲ್ಯಾಂಕನ ಎಸ್ಸೆ 2 ತೃತೀಯ ಭಾಷೆ ಹಿಂದಿ 6-4-2026ಕ್ಕೆ ನಡೆದಿರ್ತಕ್ಕಂಥ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಿಕ್ವೆಸ್ಟ್ ಬೇಸ್ಡ್ ವಿಡಿಯೋ ಇತ್ತು. ಸುಮಾರು ಜನ ನಮಗೆ ಕೇಳಿದರು, ಸರ್ ನಮಗೆ ಖಂಡಿತವಾಗಿರ್ತಕ್ಕಂಥ ಒಂದಿಷ್ಟು ಮಾಹಿತಿಯನ್ನು ಕೊಡಿ ಅಂತ ಅಂದಾಗ ಇವತ್ತು ವಿಡಿಯೋನ ತಂದಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ನಿಮ್ಮ 9th ಸಕ್ಕಂತೆ ಎಲ್ಲ LBAದು ಪಾಠದ ಪ್ರಶ್ನೋತ್ತರಗಳದು FA ಕ್ವಶನ್ ಪೇಪರ್ ಎಲ್ಲವೂ ಸಿಗ್ತವೆ. 9th ಸ್ಟ್ಯಾಂಡರ್ಡಲ್ಲಿ ಕೂಡ ನಮ್ಮ ಚಾನಲ್ನಲ್ಲಿ ವಿಸಿಟ್ ಮಾಡಿ ವಿಡಿಯೋಗಳಂತ ಹೇಳ್ತಾ, ಇದು ಎಸ್ಸೆ 2 ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ನೋಡುವ. ಫಸ್ಟ್ ಕೇಳಿದರು झूठ का ವಿರುದ್ಧಾರ್ಥಕ ಶಬ್ದ ಹೇ ಅಂತ ಕೇಳಿದರು. ಆಪ್ಷನ್ ಸಿ ಸಚ್ ಹೇ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗ್ತದೆ. ಇನ್ನು ಲಡ್ಕಾಕ ಅನ್ಯಲಿಂಗ ಶಬ್ದ ಅಂತ ಕೇಳಿದ್ದಾರೆ. ಲಡ್ಕಾದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಲಡ್ಕಿ ಹೇ ಇಸ್ ದ ರೈಟ್ ಆನ್ಸರ್. ಇನ್ನು ಚಿಟ್ಟಿಕಾ ಅನ್ಯ ವಚನ ರೂಪ ಹೇ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಚಿಟ್ಟಿಯಾ ಹೇ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಚಲನಾಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಅಂತ ಕೇಳಿದರು. ಆಪ್ಷನ್ ಸಿ ಚಲಾನ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಇನ್ನು ಜಾಲ್ಮೆ ಫಸ್ನಾ ಮುಹಾವರೆ ಕಾ ಅರ್ಥ ಹೇ ಅಂತ ಕೇಳಿದ್ದಾರೆ. ಜಾಲ್ಮೆ ಫಸ್ನಾ ಅಂತಂದ್ರೆ ವಶ್ ಮೇ ಕರ್ನಾ ಹೇ ಅಂತಕ್ಕದ್ದನ್ನು ನಾವೇನು ಮಾಡ್ಬೋದು, ಬರಿಬೋದು. इना निम्नलिखित प्रथम 2 शब्दों के सूचित संबंधों तीसरे शब्द से संबंधित शब्द लिखना. कोवा इत्तु काव काव ಇದೆ ಬಿಲ್ಲಿ ಅಂತಕ್ಕಂಥದ್ದು ಮ್ಯಾವ್ ಮ್ಯಾವ್ ಬರೀಬೇಕು. ಇನ್ನು ಶ್ರವ್ಯ ಮಾಧ್ಯಮ ರೇಡಿಯೋ ಆದರೆ ಶ್ರವ್ಯ ದೃಶ್ಯ ಮಾಧ್ಯಮ ಯಾವುದು ಅಂತ ಕೇಳಿದ್ದಾರೆ. ದೂರದರ್ಶನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 3 ಪ್ರಶ್ನೆಗಳನ್ನು ಕೇಳಿದರು. 3 ಪ್ರಶ್ನೆ 3 ಅಂಕ. ಮೇಜರ್ ने किनसे आशीर्वाद लिया ಅಂತ ಕೇಳಿದ್ದಾರೆ. मेजर ने अपनी माता की आशीर्वाद लिया इज द राइट आंसर. 9th वन प्रार्थना पद्य के अनुसार हमें क्या छोड़ना चाहिए ಅಂತ ಕೇಳಿದ್ದಾರೆ. ದ ಆನ್ಸರ್ ಈಸ್ ಪ್ರಾರ್ಥನಾ ಪದ್ಯ ಕೆ ಅನುಸಾರ ಹಮೇ ಹಟ್ छोड़ना चाहिए ಅನ್ನೋದು ಇತ್ತು. ಇನ್ನು ಮೊಬೈಲ್ ಕಾ ಅಗ್ರಜ್ ಕೌನ್ ಅಂತಕ್ಕಂಥದ್ದು 10th ಕ್ವಶನ್. ದ ಆನ್ಸರ್ ಈಸ್ ಮೊಬೈಲ್ ಕಾ ಅಗ್ರಜ್ ಟೆಲಿಫೋನ್ ಹೇ ಅಂತಕ್ಕಂಥ ಬರೆದ್ರೆ ಫುಲ್ ಮಾರ್ಕರ್ ಸಿಗ್ತದೆ. ಇನ್ನು 2 ಮಾರ್ಕರ್ದು ಟೋಟಲಿ 5 ಇದ್ದಾವೆ, 10 ಮಾರ್ಕ್ ಇದ್ದಾವೆ. ಪ್ರಶ್ನೆ 11. शिशु ने दुनिया में आकर पहले क्या क्या सीखा और कैसे सीखा. द आंसर इज शिशु ने दुनिया में आकर रो रो कर हंसना सीखा, लघु होकर बढ़ना सीखा और गिर गिर कर चलना सीखा है ಅಂತ ಬರೆದ್ರೆ ಸಾಕು. 12th वन. पेड़ से गिरे सेब को देखकर न्यूटन ने क्या सोचा. द आंसर इज पेड़ से गिरे सेब को देखकर न्यूटन ने सोचा कि यह सेब पेड़ से नीचे क्यों गिरा ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದರೆ ಉತ್ತರದಲ್ಲಿ ನೀವು ಬರೀಬೇಕಾಗಿತ್ತು. ಇನ್ನು नेक्स्ट 13ನೇ प्रश्न इತ್ತು. बीरबल के अनुसार घोड़े के मालिक के 2 शर्तें क्या थी. इट्स अ वेरी ईजी ಆಗಿರ್ತಕ್ಕಂಥದ್ದು ಉತ್ತರ. पहला शर्त था कि घोड़ा लाने के लिए स्वयं आपको ही जाना होगा, यानी अकबर को ही. और दूसरा शर्त है घोड़ा खास रंग का है इसलिए उसे लाने का दिन भी खास ही होगा. इನ್ನು नेक्स्ट 14th वन. शाम तक गांव में कौन कौन सी खबर फैल गई ಅಂತ ಕೇಳಿದ್ದಾರೆ. द आंसर इज गांव में यहाँ तक खबर फैल गई कि कई आकार तथा रंग के पक्षी, विदेशों के पक्षी भी भोलू के मुंह से निकल रहे हैं और उन पक्षियों के आकाश भर गया है ಅಂತ ಬರೆದ್ರೆ ಸಾಕು. ಇನ್ನು 15 दूरदर्शन से क्या क्या प्रचार प्रसार करता है ಅಂತ ಕೇಳಿದ್ದಾರೆ. दूरदर्शन साहित्यिक, सामाजिक, आर्थिक और भारतीय सभ्यता व संस्कृत के प्रचार प्रसार करता है ಅಂತ ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ 2 ಮಾರ್ಕರ್ ಸಿಗ್ತದೆ. ಇನ್ನು 3 ಅಂಕದ ಒಟ್ಟು 6 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದಕ್ಕೂ 3-4 ವಾಕ್ಯದಲ್ಲಿ ನೀವು ಉತ್ತರಗಳನ್ನು ಬರೀಬೇಕು. ಒಟ್ಟು 18 ಅಂಕಗಳು ಇಲ್ಲೇ ಇದ್ದಾವೆ. ತಿಮ್ಮಕ್ಕ ಆನೆ ಬರ್ಗದ್ ಕೆ ಡಾಲೋं को कैसे ಪಾಲಾ ಪೋಸಾ ಅಂತ ಕೇಳಿದ್ದಾರೆ. ಅಂದರೆ ಈ ತಿಮ್ಮಕ್ಕ ಆಲದ ಮರದ ಬಳ್ಳಿಗಳನ್ನು ಹೇಗೆ ಪಾಲನೆ ಪೋಷಣೆ ಮಾಡಿದ್ರು ಅಂತಕ್ಕಂಥದ್ದು ಉತ್ತರ ಇತ್ತು. ಇಟ್ಸ್ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್ ಫ್ರೆಂಡ್ಸ್. ತಿಮ್ಮಕ್ಕ ಆನೆ ಬರ್ಗದ್ ಕೆ ಡಾಲೋं को पहले साल 10, दूसरे साल 15 और तीसरे साल 90 डाल लगाए, 90 पेड़ लगाए. उन्हें अपने बच्चों की तरह प्रेम से पाला पोसा, उन्हें भेड़ बकरियों से रक्षा की. ತಿಮ್ಮಕ್ಕ ಆಲದ ಮರದ ಬಳ್ಳಿಗಳನ್ನು ಮೊದಲ ವರ್ಷ 10, ಎರಡನೇ ವರ್ಷ 15, ಮೂರನೇ ವರ್ಷ 90 ಮರಗಳನ್ನು ನೆಡ್ತಾಳೆ. ಇವುಗಳನ್ನು ತಮ್ಮ ಮಕ್ಕಳಂತೆ ಪ್ರೀತಿಯಿಂದ ಪಾಲನೆ ಪೋಷಣೆ ಮಾಡ್ತಾಳೆ. ಮತ್ತು ಈ ಆಡು ಮತ್ತು ಮೇಕೆಗಳಿಂದ ರಕ್ಷಣೆಯನ್ನು ಸಹಿತ ಏನು ಮಾಡ್ತಾಳಪ್ಪ ಅಂದ್ರೆ ಮಾಡ್ತಾಳೆ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಅಕಾಲ್ और बाढ़ में क्या अंतर है ಅಂತ ಕೇಳಿದ್ದಾರೆ. ಬರಗಾಲ ಮತ್ತು ಪ್ರವಾಹ ಇವೆರಡರ ನಡುವಿನ ವ್ಯತ್ಯಾಸ. अकाल से खेत सूख जाते हैं, गाय और बैल आदि मरने लगते हैं. ಬರಗಾಲ ಬೀಳುವುದರಿಂದ ಹೊಲಗಳು ಒಣಗಿ ಹೋಗ್ತವೆ. ಆಮೇಲೆ ಈ ಎಮ್ಮೆ ಮತ್ತು ಎತ್ತುಗಳು ಏನಾಗ್ತಾವಪ್ಪ ಅಂದರೆ ಸಾಯ್ತವೆ. बाद में वर्षा की अधिकता से पानी प्रवाह के रूप में धारण कर लेता ही
ಬಾಡ್ ಕತೆ ಹೇ. ಸೊ ಮಳೆ ಬಂದು ಆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿವು ಆಗ್ತದಲ್ಲ, ಅದನ್ನೇ ನಾವು ಪ್ರವಾಹ ಅಂತೀವಿ. ನದಿಯ ಅಪ್ನೆ ಕಿನಾರೋं को तोड़कर बहने लगते हैं. ನದಿಗಳು ತಮ್ಮ ಸಾಮರ್ಥ್ಯ ಮೀರಿ, ತಮ್ಮ ದಡ ಮೀರಿ ಏನು ಮಾಡ್ತಾವಪ್ಪ ಅಂದರೆ ಹರಿತಾವೆ. ಇದರಿಂದ ಎಷ್ಟೋ ಸಾವು ನೋವು ಆಗ್ತದ ಅನ್ನೋದನ್ನು ನೀವು ಬರಿಬೇಕು. ಇನ್ನು ದೋಹಾ ಭಾವಾರ್ಥ ಇತ್ತು, ಐಸಿ ಬಾನಿ ಬೋಲಿಯೇ ಮನ್ ಕಾ ಆಪಾಕ್ ಹೋಯ ಔರನ ಕೋ ಶೀತಲ ಕರೈ ಆಪಹು ಶೀತಲ ಹೋಯ ಅಂತ ಇದೆ. ಫಸ್ಟ್ ಬರೆಯುವಾಗ ಇಲ್ಲಿ ಕವಿತಾ ಮತ್ತು ಕವಿ ಅಂತ ಬರಿಬೇಕು. ಸೊ ಕವಿತೆ ಏನದ, ಕಬೀರಕ್ಕೆ ದೋಹೆ. ಸೊ ಕವಿ ಯಾರಿದ್ದಾರೆ, ಕಬೀರದಾಸರು. ಓಕೆನಾ. ಇಲ್ಲೇನು ಬರಬೇಕು ಆಮೇಲೆ ಭಾವಾರ್ಥ ಅಂದ, हमें दूसरों के साथ अहंकार रहित और मीठी बातें करनी चाहिए. प्रिय लगने वाली तथा अच्छी बातें करनी चाहिए. उससे हम भी शांत रह सकते हैं और दूसरों को भी शांत से रह सकते हैं. ಸೊ ನಾವೇನು ಮಾಡ್ಬೋದು, ಬೇರೆಯವರಿಗೆ ಅಹಂಕಾರ ರಹಿತ ಮಧುರವಾಗಿರ್ತಕ್ಕಂಥ ಮಾತುಗಳನ್ನು ಮಾತನಾಡಬೇಕು, ಪ್ರಿಯವಾದ ಮಾತುಗಳನ್ನು ಹೇಳಬೇಕು. ಇದರಿಂದ ಬೇರೆಯವರಿಗೂ ಕೂಡ ಒಳ್ಳೆಯದನ್ಸುತ್ತೆ. ಆಮೇಲೆ ನಾವು ಶಾಂತತೆಯಿಂದ ಇದ್ದು ಬೇರೆಯವ್ರಿಗೂ ಕೂಡ ಶಾಂತಿಯಿಂದ ಇರಲಿಕ್ಕೆ ನಮ್ಮ ಮಾತುಗಳೇ ಮುಖ್ಯ ಕಾರಣ ಅಂತಕ್ಕಂಥದ್ದು ಕಬೀರರ ಒಂದು ಸಂದೇಶ. ಇನ್ನು ಮಕರ ಸಂಕ್ರಾಂತಿ ತ್ಯೋಹಾರ್ ಕಬ್ ಔರ್ ಕೈಸೆ ಮನಾಯಾ ಜಾತಾ ಹೈ. ಈ ಮಕರ ಸಂಕ್ರಾಂತಿ ಹಬ್ಬ ಯಾವಾಗ ಮತ್ತು ಹೇಗೆ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ದಾರೆ. मकर संक्रांति को हर साल जनवरी महीने में पूरे भारत में मनाया जाता है. विशेषतः दक्षिण भारत में इस त्यौहार को घर घर में सुख संपत्ति के संकेत के रूप में मनाया जाता है. तिल और गुड़ के मिश्रण को बांटकर शुभकामना देते हैं. इन प्रोटीन के अंश किन किन चीज़ों में प्राप्त कर सकते हैं ಕೇಳಿದ್ದಾರೆ. सो गेहूँ, चावल, मक्का, सोयाबीन, चना, मूंग, अरहर आदि अनाजों में प्रोटीन के अंश प्राप्त कर सकते हैं. ಇನ್ನು ಅನುವಾದ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಏನಿತ್ತಪ್ಪ ಅಂತಂದ್ರೆ, गांधी ने पिता से माफ़ी मांगने पत्र लिखा. उस पत्र को पढ़कर पिता की आंखें भर आई. ಗಾಂಧೀಜಿ ಅವರು ಕ್ಷಮೆ ಕೇಳಲು ತಂದೆಗೆ ಪತ್ರ ಬರೆದರು. ಆ ಪತ್ರ ಓದಿ ತಂದೆಯ ಕಣ್ಣುಗಳು ತುಂಬಿ ಬಂದವು. ಪದ್ಯ ಇದೆ, ಆಲ್ರೆಡಿ ಮಾಡೆಲಲ್ಲಿ ಅದೇ ಕೇಳಿದರು. ರಂಗ ಬಿರಂಗಿ ಮೋಹಕ ಚವಿಸೆ ಅಪನಿ ಅಂತರ ಕಿ ಸುಗಂಧ ಸೆ. ಓಕೆ, ತನಸೆ ಮನಸೆ ನಿಜ ಜೀವನ ಸೆ ಸಬ್ ಜಗಕ್ಕೋ ಸುರಭಿತ ಕರತೆ ಹೇ. ಸೊ ಇದೇ ಏನಾಗಿತ್ತಪ್ಪ ಅಂತಂದರೆ ಆ ಮಾಡೆಲಲ್ಲಿನೂ ಕೂಡ ಇದೇ ಒಂದು ಉತ್ತರ ಇತ್ತು. ಅದನ್ನು ಕೂಡ ನೀವು ಬರಿಬೋದು. ಗದ್ಯ ಭಾಗ ಇತ್ತು ತಿಮ್ಮಕ್ಕಳ ಬಗ್ಗೆ. ಇಟ್ಸ್ ಅ ವೆರಿ ಸಿಂಪಲ್. तिम्मक्का का जन्म कहाँ हुआ ಕೇಳಿದ್ದಾರೆ. तिम्मक्का का जन्म तुमकुरू जिला गुब्बी तालुक के एक छोटे गांव कक्केनहल्ली में हुआ. कक्केनहल्ली किस तालुक में है? कक्केनहल्ली गुब्बी तालुक में है. तिम्मक्का के माता पिता का नाम क्या है? तिम्मक्का के माता विजयम्मा और पिता चिಕ್ಕರಂಗಯ್ಯ थे ಅಂತ ಬರೆದ್ರೆ ಸಾಕು. ಇನ್ನು ತಿಮ್ಮಕ್ಕ के माँ बाप अपना पेट कैसे पालते थे ಅಂತ ಕೇಳಿದ್ದಾರೆ. सो तिम्मक्का के माँ बाप मेहनत मजदूरी करते हुए अपना पेट पालते थे ಅಂತ ಬರೆದ್ರೆ ಸಾಕು. ಇನ್ನು कोई सकारण देते हुए 2 दिन की छुट्टी के लिए प्रधानाध्यापक को एक पत्र ಅಂತ ಕೇಳಿದ್ರು. ಸೊ ಫಸ್ಟ್ ದಿನಾಂಕ ಬರೀರಿ 6/4/2026. ಪ್ರೇಕ್ಷಕ ನಿಮ್ಮ ಹೆಸರು, ತರಗತಿ, ಶಾಲೆ ಹೆಸರು ಬರೀರಿ. ಸೊ ನಾನು ಬರೆದಿದ್ದೀನಿ ಪರಶುರಾಮ 8ವಿ ಕಕ್ಷಾ ಆದರ್ಶ ವಿದ್ಯಾಲಯ ಧಾರವಾಡ. ಓಕೆನಾ. ಸೊ ಯಾರಿಗೆ ಬರೀಬೇಕು? प्रधानाध्यापक सेवा में प्रधानाध्यापक आदर्श विद्यालय धारवाड़ आदरणीय महोदय. विषय 2 दिन की छुट्टी के लिए प्रार्थना पत्र. अवग उपयुक्त विषय के संबंध में आपसे विनती है कि मेरी सेहत ठीक नहीं है, इसलिए 7/4/2026 से 8/4/2026 तक 2 दिन की छुट्टी देने की कृपा करें. ಸೊ ಧನ್ಯವಾದ ಸಹಿತ ಬರೀರಿ. ಅಭಿಭಾವಕ್ಕೆ ಹಸ್ತಾಕ್ಷರ ಅಂತ ಬರೀರಿ. ಅಲ್ಲಿ ಆಪ್ಕಾ ಆಜ್ಞಾಕಾರಿ ಛಾತ್ರ ಅಂತ ಇರ್ತದ, ಅಲ್ಲಿ ಪರಶುರಾಮ್ ಅಂತ ಬರೀರಿ. ಈ ಕಡೆ ಅಭಿಭಾವಕ್ಕೆ ಹಸ್ತಾಕ್ಷರ ಅಂತ ಬರೆದ್ರೆ ಸಾಕು. ಇಷ್ಟು 8ನೇ SA2 ಪರೀಕ್ಷೆಗೆ ಉತ್ತರಗಳಿತ್ತು. ಚೆನ್ನಾಗಿ ಅವುಗಳನ್ನ ರಿವೈಸ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಗುಡ್ ಲಕ್. ಬಾಯ್.